ನಲ್ಲಿ ಪ್ಲಾಸ್ಟಿಕ್ ಸರ್ಜನ್ ರಾಬರ್ಟ್ ಊರಿನ್ ಯೂನಿವರ್ಸಿಟಿಯಲ್ಲಿ ಒಂದು ಸ್ಪೀಚ್ ಕೊಡ್ತಿದ್ದಾನೆ. ಇಡೀ ಜಗತ್ತಿನಲ್ಲಿ ಆಗಿರೋ ಕೇವಲ 9 ಫೇಸ್ ಟ್ರಾನ್ಸ್ಪ್ಲಾಂಟ್ಗಳಲ್ಲಿ 3ರಲ್ಲಿ ತಾನು ಪಾರ್ಟಿಸಿಪೇಟ್ ಮಾಡಿದ್ದೇನೆ ಅಂತ ಹೇಳ್ತಾನೆ. ಅಂದರೆ ಮಸಲ್ಸ್ಗಳ ರಚನೆ ಮತ್ತು ಮೇಂಟೆನೆನ್ಸ್ನಲ್ಲಿ ಅವನಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಮನೆಗೆ ವಾಪಸ್ ಹೋಗೋ ದಾರಿಯಲ್ಲಿ ಹಾಸ್ಪಿಟಲ್ ಹತ್ರ ನಿಂತು ಒಬ್ಬ ಸಿಬ್ಬಂದಿಗೆ ಲಂಚ ಕೊಟ್ಟು ಒಂದು ಎಕ್ಸ್ಟ್ರಾ ರಕ್ತದ ಬ್ಯಾಗ್ ತಗೊಳ್ತಾನೆ. ಆದರೆ ಬೇರೆ ಡಾಕ್ಟರ್ಸ್ಗಳಿಗೆ ಗೊತ್ತಿಲ್ಲದ ವಿಷಯ ಏನಂದರೆ ರಾಬರ್ಟ್ ವೆರಾ ಅನ್ನೋ ಹೆಣ್ಣಿನ ಮೇಲೆ ಇಲೀಗಲ್ ಎಕ್ಸ್ಪೆರಿಮೆಂಟ್ಸ್ಗಳನ್ನ ನಡೆಸ್ತಿದ್ದಾನೆ. ಅವರನ್ನ ರಾಬರ್ಟ್ನ ಎಸ್ಟೇಟ್ನಲ್ಲಿರೋ ಒಂದು ರೂಮಲ್ಲಿ ಇಡೀ ದಿನ ಫುಲ್ ಬಾಡಿ ಸೂಟ್ ಹಾಕೊಂಡಿರೋ ಹಾಗೆ ಮಾಡಲಾಗಿದೆ. ಅವಳ ಜೀವನ ತುಂಬ ಬೋರಿಂಗ್. ಯೋಗ, ಓದು ಮತ್ತು ತಾನು ಧರಿಸಿದ ಉಡುಗೆಗಳಿಂದ ಬಟ್ಟೆ ತುಂಡು ಕಿತ್ತು ಭಯಾನಕ ಗೊಂಬೆಗಳನ್ನ ಮಾಡ್ಕೊಳ್ತಾ ದಿನ ಕಳೀತಾಳೆ. ಊಟವನ್ನು ಡಮ್ ವೇಟರ್ ಮೂಲಕ ಕಳಿಸ್ತಾರೆ. ಏನಾದರೂ ಬೇಕಾದರೆ ರೂಮ್ನಲ್ಲಿರೋ ಕಮ್ಯುನಿಕೇಟರ್ ಮೂಲಕ ಹೆಡ್ ಸರ್ವೆಂಟ್ ಮ್ಯಾರಿಲಿಯಾಳನ್ನ ಕೇಳ್ಬೋದು. ರಾಬರ್ಟ್ ಮನೆಗೆ ಬಂದ ತಕ್ಷಣ ರಕ್ತವನ್ನು ತನ್ನ ಪ್ರೈವೇಟ್ ಲ್ಯಾಬ್ನ ಮೆಷಿನ್ಸ್ಗೆ ಹಾಕ್ತಾನೆ. ಆಮೇಲೆ ರೂಮ್ಗೆ ಹೋಗಿ ಹಿಡನ್ ಕ್ಯಾಮ್ರಾ ಮೂಲಕ ವೆರಾಳನ್ನು ನೋಡ್ತಾನೆ. ಎಲ್ಲ ಸರಿ ಇದೆ ಅಂತ ಕನ್ಫರ್ಮ್ ಆದಮೇಲೆ ವೆರಾಳ್ ರೂಮ್ಗೆ ಹೋಗ್ತಾನೆ. ಆದರೆ ಒಂದು ಸಂಜೆ ಅಲ್ಲಿ ಭಾರಿ ಶಾಕ್ ಕಾದಿರ್ತದೆ. ವೆರಾ ಕ್ಯಾಮ್ರಾ ಎಲ್ಲಿದೆ ಅಂತ ಗೊತ್ತಿತ್ತು. ಹಾಗಾಗಿ ಅವ್ರು ಬೇರೆ ಕಡೆ ಮುಖ ಮಾಡಿ ಪುಸ್ತಕದ ಹಾಳೆಗಳನ್ನ, ಪೇಜಸ್ಗಳನ್ನ ಬ್ಲೇಡ್ಸ್ ಥರ ಯೂಸ್ ಮಾಡ್ಕೊಂಡಿದ್ದಾಳೆ. ರಾಬರ್ಟ್ ಅವಳು ಕಂಡಾಗ ಮೈ ತುಂಬ ಗಾಯಗಳಾಗಿದ್ದವು. ತಕ್ಷಣ ತನ್ನ ಪ್ರೈವೇಟ್ ಆಪರೇಷನ್ ರೂಮ್ಗೆ ಕರ್ಕೊಂಡು ಹೋಗಿ ಟ್ರೀಟ್ ಮಾಡ್ತಾನೆ. ಪಂಜರದಲ್ಲಿ ಪ್ರಯೋಗದ ವಸ್ತು ಥರ ಇದ್ದು ಬೇಜಾರಾಗಿ ವೇರಾ ತಾನು ಸಾಯಬೇಕು ಅಂತಿದ್ದೀನಿ ಅಂತ ಹೇಳ್ತಾಳೆ. ಆದರೆ ರಾಬರ್ಟ್ ಅದನ್ನು ನಂಬಲ್ಲ. ಯಾಕಂದರೆ ನಿಜವಾಗ್ಲೂ ಅದೇ ಇಂಟೆನ್ಷನ್ ಆಗಿದ್ದಿದ್ರೆ ಕಟ್ಸ್ ಬೇರೆ ಸ್ಪಾಟ್ನಲ್ಲಿ ಇರ್ತಿದ್ದು ಅಂತ ಅವನಿಗೆ ಗೊತ್ತು. ಆಮೇಲೆ ರಾಬರ್ಟ್ಗೆ ಅವ್ರ ಚರ್ಮ ಎಷ್ಟು ಮೃದುವಾಗಿದೆ ಅಂತ ಕೂಡ ಅರಿವಾಗ್ತದೆ. ಅಲ್ಲಿಂದ ರಾಬರ್ಟ್ ಈ ಬಾರಿ ಪ್ರಾಣಿಯ ರಕ್ತ ಸೇರಿಸಿ ಹೊಸ ಎಕ್ಸ್ಪೆರಿಮೆಂಟ್ ಶುರು ಮಾಡ್ತಾನೆ. ಕೆಲವು ದಿನಗಳ ನಂತರ ರಿಸಲ್ಟ್ ಸಕ್ಸಸ್ ಆಗುತ್ತೆ ಮತ್ತು ರಾಬರ್ಟ್ ಸುಟ್ಟಗಾಯ ಮತ್ತು ಕೀಟ ಕಡಿತ ತಡ್ಕೊಳ್ಳೋ ಆರ್ಟಿಫಿಷಿಯಲ್ ಸ್ಕಿನ್ ಕಂಡುಹಿಡಿದ ಏಕಮಾತ್ರ ವ್ಯಕ್ತಿ ಆಗ್ತಾನೆ. ವೇರಾಳ ದೇಹದ ಥರನೇ ಶೇಪ್ ಮಾಡಿದ ಒಂದು ಮ್ಯಾನಿಕಿನ್ ಬಳಸಿ ಅವನು ಈ ಸಿಂಥೆಟಿಕ್ ಸ್ಕಿನ್ನ ಸ್ಪೆಷಲ್ ಪ್ಯಾಚಸ್ ತಯಾರಿಸಿ ವೇರಾಳ ಸ್ವಾಭಾವಿಕ ಚರ್ಮದ ಬದಲಿಗೆ ಹಾಕ್ತಾನೆ. ಇನ್ಮೇಲೆ ಅವಳಿಗೆ ಗಾಯ ಆಗೋಕ್ಕೆ ಚಾನ್ಸೇ ಇಲ್ಲ. ಕೆಲವು ದಿನಗಳ ನಂತರ ರಾಬರ್ಟ್ ಒಂದು ಮೆಡಿಕಲ್ ಸಿಂಪೋಸಿಯಂನಲ್ಲಿ ಈ ಆರ್ಟಿಫಿಷಿಯಲ್ ಸ್ಕಿನ್ನನ್ನು ಅಫಿಷಿಯಲ್ ಆಗಿ ಪ್ರೆಸೆಂಟ್ ಮಾಡ್ತಾನೆ. ಪ್ರಾಣಿಗಳ ಮೇಲೆ ಟೆಸ್ಟ್ ಮಾಡಿದ್ದೇನೆ ಅಂತ ಹೇಳಿ ಇದು ಮಲೇರಿಯಾಗೆ ನಿರೋಧಕ ಅಂತ ಕ್ಲೇಮ್ ಮಾಡ್ತಾನೆ. ಈ ಇನ್ವೆನ್ಷನ್ಗೆ ರಾಬರ್ಟ್ನ ತೀರಿಕೊಂಡ ಹೆಂಡತಿಯ ಹೆಸರಿನಲ್ಲಿ GEL ಅಂತ ಹೆಸರಿಡ್ತಾನೆ. ಅವಳು ಕಾರ್ ಅಪಘಾತದಲ್ಲಿ ಹೊತ್ಕೊಂಡ ಬೆಂಕಿಯಲ್ಲಿ ಸತ್ತಿದಳು. ನಂತರ ಆರ್ಗನೈಸೇಷನ್ನ ಪ್ರೆಸಿಡೆಂಟ್ ರಾಬರ್ಟ್ನ ಮೂಲೆ ಕರ್ಕೊಂಡು ಹೋಗಿ ಮಲೇರಿಯಾಗೆ ನಿರೋಧಕ ಆಗೋ ಹಾಗೆ ಚರ್ಮ ಗಟ್ಟಿ ಮಾಡಿದ್ದು ಹೇಗೆ ಅಂತ ಕೇಳ್ತಾನೆ. ಯಾಕಂದರೆ ಇದು ಮ್ಯೂಟೇಷನ್ ಥರ ಕಾಣ್ತದೆ ಅಂತ ಹೇಳ್ತಾನೆ. ಸಿಕ್ಕಿಬಿದ್ದ ರಾಬರ್ಟ್ಗೆ ಬೇರೆ ದಾರಿ ಇಲ್ಲದೆ ಇಲ್ಲೀಗಲ್ ಆಗಿದ್ರೂ ತಾನು ಹಂದಿಗಳ ಸೆಲ್ಸ್ನಿಂದ ಹ್ಯೂಮನ್ ಸೆಲ್ಸ್ಗೆ ಜೆನೆಟಿಕ್ ಇನ್ಫಾರ್ಮೇಷನ್ ಟ್ರಾನ್ಸ್ಫರ್ ಮಾಡಿದ್ದೀನಿ ಅಂತ ಒಪ್ಕೊಳ್ಳೇಬೇಕಾಗತ್ತೆ. ಇದನ್ನು ಕೇಳಿ ಸಹಿಸೋಕಾಗದೆ ಅದು ಎಷ್ಟೇ ಅದ್ಭುತ ಆಗಿದ್ರೂ ಪ್ರೆಸಿಡೆಂಟ್ ಅದನ್ನು ಒಪ್ಪಲಾರ್ದೆ ರಾಬರ್ಟ್ ತನ್ನ ರಿಸರ್ಚ್ ಎಲ್ಲ ಬಿಟ್ಬಿಡಬೇಕು ಅಂತ ಆರ್ಡರ್ ಮಾಡ್ತಾನೆ. ಆಮೇಲೆ ರಾಬರ್ಟ್ ತನ್ನ ಹಳೆ ಫ್ರೆಂಡ್ ಫಲ್ಗೆನ್ಸಿಯೋ ಜೊತೆ ಮಾತಾಡ್ತಾನೆ. ಅವನು ರಾಬರ್ಟ್ ರೆಗ್ಯುಲರ್ ಸರ್ಜರೀಸ್ಗೆ ಮರಳಬೇಕು ಅಂತ ಅನ್ಸುತ್ತೆ ಅಂತ ಹೇಳ್ತಾನೆ. ಮನೆಗೆ ಹಿಂತಿರುಗಿದ ರಾಬರ್ಟ್ ಸ್ಕ್ರೀನ್ನಲ್ಲಿ ಸ್ವಲ್ಪ ಹೊತ್ತು ವೆರಾಳನ್ನು ನೋಡ್ತಾ ಕೂತ. ಮೇಲೆ ಅವಳ ರೂಮ್ಗೆ ಹೋಗಿ ಎಲ್ಲ ಮುಗ್ದು ಹೋಯ್ತು, ನಿನ್ನ ಬಾಡಿ ಪರ್ಫೆಕ್ಟ್ ಆಗಿದೆ, ಇನ್ನು ಯಾವುದೇ ಬದಲಾವಣೆ ಬೇಡ ಅಂತ ಹೇಳ್ತಾನೆ. ವೆರಾಗಿ ಈಗ ನಾರ್ಮಲ್ ಜೀವನ ಸಿಗಬೇಕು ಅಂತ ಅನಿಸಿದೆ. ಹಾಗಾಗಿ ಸ್ವಲ್ಪ ಸ್ವಾತಂತ್ರ್ಯ ಕೊಡಿ ಅಂತ ರಾಬರ್ಟ್ನ ಒಪ್ಸೋಕೆ ನೋಡ್ತಾಳೆ. ಆದರೆ ರಾಬರ್ಟ್ ಅನ್ಕಂಫರ್ಟಬಲ್ ಫೀಲ್ ಆಗಿ ಬೇಗನೆ ರೂಮ್ ಬಿಟ್ಟು ಹೊರಗೆ ಹೋಗಿ ಬಾಗಿಲು ಲಾಕ್ ಮಾಡ್ತಾನೆ. ಮರುದಿನ ಮರ್ಲಿಯ ವೆರಾಳ ಈ ರಿಯಾಕ್ಷನ್ ಬಗ್ಗೆ ರಾಬರ್ಟ್ನನ್ನು ಕೇಳ್ತಾಳೆ. ಇದು ನೀನು ಅವಳಿಗೆ ಆ ಮುಖ ಕೊಟ್ಟಿದ್ದರ ಪರಿಣಾಮ ಅಂತ ಹೇಳಿ ವೆರಾ ತುಂಬ ಡೇಂಜರಸ್ ಅಂತ ಅನ್ಸುತ್ತೆ, ಮತ್ತೆ ನೀನು ಅವಳನ್ನ ಕೊಲ್ಲಬೇಕು ಅಂತ ಹೇಳ್ತಾಳೆ. ಆದರೆ ರಾಬರ್ಟ್ ಅದನ್ನು ಸೀರಿಯಸ್ಲಿ ತಗೊಳ್ದೆ ಮನೇಲಿ ಇನ್ನಷ್ಟು ಜನ ಬೇಡ ಅಂತ ಉಳಿದ ಎಲ್ಲ ಸರ್ವೆಂಟ್ಸ್ನ ಕೆಲಸದಿಂದ ತೆಗೆದುಹಾಕೋಕೆ ಹೇಳ್ತಾನೆ. ರಾಬರ್ಟ್ ಹೊರಗೆ ಹೋದ್ಮೇಲೆ ಮತ್ತು ಎಲ್ಲ ಸರ್ವೆಂಟ್ಸ್ ಮನೆ ಬಿಟ್ಟ ಮೇಲೆ ಕಾರ್ನಿವಲ್ಗೆ ಹುಲಿ ವೇಷ ಹಾಕೊಂಡು ಒಬ್ಬ ಮನುಷ್ಯ ಬೆಲ್ ಮಾಡ್ತಾನೆ. ಇವನು ಜೆಕ, ಮ್ಯಾರಿಲಿಯಾಳ ದೂರ ಆಗಿದ್ದ ಮಗ. ಅವನು ಕ್ಯಾಮ್ರಾಗೆ ತನ್ನ ಬರ್ತ್ ಮಾರ್ಕ್ ತೋರಿಸಿ ಅದನ್ನು ಪ್ರೂವ್ ಮಾಡ್ತಾನೆ. ತುಂಬ ದಿನದ ನಂತರ ತನ್ನ ಮಗನನ್ನು ನೋಡಿದ ಮ್ಯಾರಿಲಿಯಾ ಕನಿಷ್ಠ ಹಾಯ್ ಹೇಳಕ್ಕೆ ಹೊರಗೆ ಬರ್ತಾಳೆ. ಆದರೆ ವಿಸಿಟರ್ಸನ್ನು ಒಳಗೆ ಬಿಡಕ್ಕೆ ಆಗಲ್ಲ ಅಂತ ಅವನನ್ನು ತಡ್ತಾಳೆ. ಆದರೆ ಜೆಕ ಕೇಳದೆ ಬಲವಂತವಾಗಿ ಒಳಗೆ ನುಗ್ತಾನೆ. ಅಡುಗೆ ಮನೆಯಲ್ಲಿ ಕೂರಿಸಿ ಊಟ ಹಾಕ್ತಾ TV ನೋಡೋದ್ರಲ್ಲಿ ತಪ್ಪಿಲ್ಲ ಅಂತ ಮ್ಯಾರಿಲಿಯಾ ಅಂದ್ಕೊಳ್ತಾಳೆ. ಆದರೆ ಬೇಗನೆ ಎಲ್ಲ ಬಿಗಡಾಯಿಸ್ತದೆ. ನ್ಯೂಸ್ನಲ್ಲಿ ಆಭರಣದ ಅಂಗಡಿ ದರೋಡೆ ಬರ್ತದೆ. ಜೆಕಾನ ಮುಖ ಕ್ಯಾಮ್ರಾದಲ್ಲಿ ಸಿಕ್ಕಿಬಿದ್ದಿದೆ ಅಂತ ಮ್ಯಾರಿಲಿಯಾ ಗೊತ್ತಾಗ್ತದೆ. ಅವನು ತಾಯಿನ ನೋಡಕ್ಕಲ್ಲ, ಬದಲಾಗಿ ಅಡಗಿಕೊಳ್ಳಕ್ಕೆ ಬಂದಿದ್ದಾನೆ ಅಂತ ಕ್ಲಿಯರ್ ಆಗ್ತದೆ. ಕಾರ್ನಿವಲ್ ಜನಜಂಗುಳಿಯಲ್ಲಿ ಆ ಕಾಸ್ಟ್ಯೂಮ್ ಅವನನ್ನು ಉಳಿಸಿತ್ತು. ಇಲ್ದಿದ್ರೆ ಯಾವುದೋ ಹೊತ್ತಿಗೆ ಪೊಲೀಸರ ಕೈಗೆ ಸಿಕ್ಕಿಬಿಡ್ತಿದ್ದ. ಜೆಕ ರಾಬರ್ಟ್ನ ಬಳಿ ತನ್ನ ಮುಖದ ಆಪರೇಷನ್ ಮಾಡಿಸಿ ರೂಪ ಬದಲಿಸ್ಕೊಳ್ಬೇಕು ಅಂತ ಕೇಳ್ತಾನೆ. ಆದರೆ ಮ್ಯಾರಿಲಿಯಾ ಒಪ್ಪಲ್ಲ, ಹೊರಡು ಅಂತ ಹೇಳ್ತಾಳೆ. ಜೆಕ ಅದನ್ನು ಕಿವಿಗೆ ಹಾಕೊಳ್ಳಲ್ಲ. ಅಡುಗೆ ಮನೆಯಲ್ಲಿ ಆಲ್ಕೋಹಾಲ್ ಹುಡ್ಕೋಕೆ ತಿರುಗಾಡ್ತಾ ಸೆಕ್ಯೂರಿಟಿ ಕ್ಯಾಮ್ರಾ ಸ್ಕ್ರೀನಲ್ಲಿ ವೇರಾ ಕಾಣಿಸ್ತಾರೆ. ಅವಳ ಮುಖ ಅವನಿಗೆ ಪರಿಚಿತ ಅನಿಸ್ತದೆ. ಇಲ್ಲಿರೋದು ಹೇಗೆ ಅಂತ ಗೊಂದಲ ಆಗ್ತದೆ. ಅಷ್ಟರಲ್ಲಿ ಮ್ಯಾರಿಲಿಯಾ ಅಡುಗೆ ಮನೆಯಲ್ಲಿ ಅಡಗಿಸಿಟ್ಟಿದ್ದ ಗನ್ ತೆಗೆದು ತನ್ನ ಸ್ವಂತ ಮಗನಿಗೆ ತೋರಿಸಿ ಮೊದಲು ಇಲ್ಲಿಂದ ಹೊರಡು ಅಂತ ಹೇಳ್ತಾಳೆ. ಆದರೆ ಗನ್ ನೋಡಿ ಜೆಕ ಹೆದರಲ್ಲ. ತಾಯಿ ಮೇಲೆ ಜಿಗಿದು ಅವಳನ್ನು ಕುರ್ಚಿಗೆ ಕಟ್ಟಿ ಹಾಕ್ತಾನೆ. ಆಮೇಲೆ ಮೇಲಕ್ಕೆ ಹೋಗಿ ವೆರಾಳ್ ರೂಮ್ ಹುಡುಕ್ತಾನೆ. ಆದರೆ ಬಾಗಿಲು ಲಾಕ್ ಆಗಿದೆ.
ಅದರಿಂದ ಸುಮ್ಮನಾಗಲ್ಲ, ವಾಪಸ್ ತಾಯಿ ಹತ್ರ ಬಂದು ಬೆದರಿಸಿ ಕೀ ಎಲ್ಲಿದೆ ಅಂತ ಕೇಳ್ತಾನೆ. ಜೆಕಾ ಬಾಗ್ಲು ತೆಗೆದ ತಕ್ಷಣ ವೆರಾ ತಪ್ಸ್ಕೊಳ್ಳೋಕೆ ಒದ್ದಾಡ್ತಾಳೆ. ಆದರೆ ಜೆಕಾ ತುಂಬ ಶಕ್ತಿಶಾಲಿ. ಅವಳನ್ನ ಹೇಗೋ ಹಿಡಿದಿಟ್ಟು ಆ ಆಕ್ಸಿಡೆಂಟ್ನಲ್ಲಿ ಬೆಂಕಿಯಲ್ಲಿ ಅಷ್ಟು ಸುಟ್ಟ ನಂತರ ಕೂಡ ಅವಳು ಬದುಕಿದ್ದಾಳಲ್ಲ ಅಂತ ಗಟ್ಟಿಯಾಗಿ ಹೇಳ್ಕೊಳ್ತಾ ಅವಳನ್ನ ಹತ್ತಕ್ತಾನೆ. ವೆರಾ ಜೀವ ಉಳಿಸ್ಕೊಳ್ಳೋಕೆ ಚೌಕಾಸಿ ಮಾಡೋಕ್ಕೆ ನೋಡ್ತಾಳೆ. ಆದರೆ ಜೆಕಾ ಕೇಳದೆ ಅವಳನ್ನ ಹಳೆಯ ಕಾಲವನ್ನು ಮತ್ತೆ ಅನುಭವಿಸೋಕೆ ಬೆಡ್ಗೆ ಕರ್ಕೊಂಡು ಹೋಗ್ತಾನೆ. ಕೆಳಗೆ ಮರಿಲಿಯ ಇಡೀ ರಾತ್ರಿ ತನ್ನ ಮಗ ವೇರಾಳ ಮೇಲೆ ದೌರ್ಜನ್ಯ ನಡೆಸೋದನ್ನ ನೋಡ್ಬೇಕಾಗತ್ತಾ ಅಂತ ಯೋಚಿಸ್ತಿರ್ತಾಳೆ. ಆದರೆ ಆ ಮೊಮೆಂಟಲ್ಲಿ ರಾಬರ್ಟ್ ಮನೆಗೆ ಬರ್ತಾನೆ. ಸೆಕ್ಯೂರಿಟಿ ಕ್ಯಾಮ್ರಾಸಲ್ಲಿ ನಡೀತಿರೋದನ್ನ ಕಂಡ ತಕ್ಷಣ ಅವನು ತನ್ನ ಗನ್ ತಗೊಂಡು ಜೆಕಾನನ್ನ ಕೊಲ್ತಾನೆ. ಆದರೆ ಮರಿಲಿ ಅವನು ವೇರಾಳನ್ನು ಕೊಲ್ಲಬೇಕಿತ್ತು ಅಂತ ಬಯಸ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ರಾಬರ್ಟ್ ಶವ ತೆಗೆದು ಹಾಕ್ತಿರುವಾಗ ಮರಿಲಿಯ ವೇರಾಳಿಗೆ ಜೆಕಾ ಮತ್ತು ರಾಬರ್ಟ್ ಮಲತಾಯಿ ಮಕ್ಕಳು ಅಂತ ರಿವೀಲ್ ಮಾಡ್ತಾಳೆ. ಆದರೆ ಈ ಸೀಕ್ರೆಟ್ನ ಮರಿಲಿಯ ಯಾರಿಗೂ ಹೇಳಿರಲಿಲ್ಲ. ಅವಳಿಗೆ ಜೆಕಾ ಹುಟ್ಟಿದ್ದು ಇನ್ನೊಬ್ಬ ಕೆಲಸಗಾರನಿಂದ. ಅವನು ಅವಳ ಗರ್ಭದ ಸುದ್ದಿ ಕೇಳಿ ಓಡ್ ಹೋದ. ರಾಬರ್ಟ್ ಹುಟ್ಟಿದ್ದು ಅವಳ ಹಳೆಯ ಯಜಮಾನನಿಂದ. ಅವನು ಆ ಮಗುನ ತಗೊಂಡು ಹೋಗಿ ತನ್ನ ಬಂಜೆ ಹೆಂಡತಿಗೆ ಕೊಟ್ಟ. ಯಾಕೆಂದರೆ ಅವಳಿಗೆ ಮಕ್ಕಳಾಗ್ತಿರ್ಲಿಲ್ಲ, ಆದರೆ ಅವಳೇ ಹೆತ್ತಲು ಅಂತ ಎಲ್ಲರಿಗೂ ಹೇಳಿದರು. ಕಾನೂನಿನ ಪ್ರಕಾರ ರಾಬರ್ಟ್ ಅವ್ರ ಮಗ ಆಗಿದ್ರು ಅವನನ್ನು ಬೆಳೆಸಿದ್ದಾನೆ ಅಂತ ಮೆರಿಲಿಯಾ ಹೇಳ್ಕೊಳ್ತಾಳೆ. ತನ್ನ ರಕ್ತದಲ್ಲೇ ಹುಚ್ಚುತನದ ಜೀನಿದೆ ಮತ್ತು ಇಬ್ಬರು ಮಕ್ಕಳಿಗೂ ಅದು ಬಂದಿದೆ. ಹಾಗಾಗಿ ಇದೆಲ್ಲ ತನ್ನ ತಪ್ಪು ಅಂತ ಫೀಲ್ ಮಾಡ್ಕೊಳ್ತಾಳೆ. ಬೇರೆ ಜೆಕಾ ಯಾಕೆ ತನ್ನನ್ನು ಗೊತ್ತಿರೋ ಥರ ನೋಡ್ದ ಅಂತ ಕೇಳಿದಾಗ ಮೆರಿಲಿಯಾ ಅವಳು ರಾಬರ್ಟ್ನ ತೀರ್ಕೊಂಡ ಹೆಂಡತಿ ಗಾಲ್ ಥರ ಕಾಣ್ತಾಳೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಳೆ. ಜೆಕಾ ತಾಯಿಯಿಂದ ದೂರವಾಗಿ ಬೀದಿಯಲ್ಲಿ ಬೆಳೆದ. ಆದರೆ ಕೆಲವು ವರ್ಷಗಳ ಹಿಂದೆ ಅವನ ಹೆಲ್ಪ್ ಕೇಳಕ್ಕೆ ಮನೆಗೆ ಬಂದ. ಮರಿಲಿಯಾ ಅವನನ್ನು ಅಡಗಿಸಿಡೋಕೆ ನೋಡಿದ್ಲು, ಆದರೆ ಗಾಲ್ ಅವನನ್ನು ನೋಡಿ ಪ್ರೀತಿಯಲ್ಲಿ ಬಿದ್ಲು. ಕೊನೆಗೆ ಅದು ಜೆಕಾ ಮತ್ತು ಗಾಲ್ ಜೊತೆಯಾಗಿ ಓಡ್ ಹೋಗೋದ್ರಲ್ಲಿ ಕೊನೆ ಆಯಿತು. ದುರದೃಷ್ಟವಶಾತ್ ಅವರೊಂದು ಕಾರ್ ಆಕ್ಸಿಡೆಂಟಲ್ಲಿ ಸಿಕ್ಕೊಂಡ್ರು. ಅದರಿಂದ ಜೆಕಾ ತಪ್ಪಿಸ್ಕೊಂಡಾದ್ರೆ ಗಾಲ್ ಬಹುತೇಕ ಬೆಂಕಿಯಲ್ಲಿ ಸುಟ್ಟು ಹೋಗಿದ್ಲು. ರಾಬರ್ಟ್ ಅವಳನ್ನ ಅಷ್ಟೋ ಇಷ್ಟೋ ಉಸಿರಾಡ್ತಿರೋ ಥರ ಕಂಡು ಮನೆ ಕರ್ಕೊಂಡು ಬಂದು ಅವಳು ತನ್ನ ಸುಟ್ಟು ಮುಖ ನೋಡಬಾರ್ದು ಅಂತ ಎಲ್ಲ ಕನ್ನಡಿಗಳನ್ನ ಮುಚ್ಚಿಟ್ಟ. ಆ ದಿನದಿಂದಲೇ ರಾಬರ್ಟ್ನ ಫೇಸ್ ಟ್ರಾನ್ಸ್ಪ್ಲಾಂಟ್ ರಿಸರ್ಚ್ ಶುರು ಆಯಿತು. ಆದರೆ ಅವನ ಪ್ರಯತ್ನಗಳು ಸಾಕಷ್ಟು ವೇಗವಾಗಿ ಆಗಲಿಲ್ಲ. ಒಂದು ಮಧ್ಯಾಹ್ನ ಗಾಲ್ ಹೊರಗೆ ತನ್ನ ಮಗಳು ಹಾಡೋದನ್ನು ಕೇಳಿ ಬೆಡ್ನಿಂದ ಎದ್ದು ವಿಂಡೋ ಹತ್ರ ಹೋದ್ಲು. ಅಲ್ಲಿ ಅವಳಿಗೆ ಮೊದಲ ಬಾರಿ ತನ್ನ ರಿಫ್ಲೆಕ್ಷನ್ ಕಾಣ್ತು. ಮನುಷ್ಯನ ಮುಖದ ಥರ ಕಾಣದ ಮುಖ ನೋಡಿ ಆದ ಶಾಕ್ ಅವಳಿಗೆ ತಡ್ಕೊಳ್ಳೋಕ್ಕಾಗಲಿಲ್ಲ. ಅದು ಅವಳನ್ನು ಒಂದು ಚೀರಾಟದ ಜೊತೆ ಕೆಳಗೆ ಹಾಡೋ ಥರ ಮಾಡ್ತು. ಅವಳ ದೇಹ ತೋಟದಲ್ಲಿ ತನ್ನ ಮಗಳ ಮುಂದೆ ಬೀಳ್ತು. ಆ ಘಟನೆ ಮಗಳಿಗೆ ತುಂಬ ಟ್ರಾಮಾ ಕೊಟ್ಟಿತು ಮತ್ತು ವರ್ಷಗಳ ನಂತರ ಅವಳ ತಾಯಿಯ ದಾರಿಯನ್ನೇ ಹಿಡಿದ್ಲು. ಆ ಮೂಮೆಂಟಲ್ಲಿ ರಾಬರ್ಟ್ ಜೆಕಾನ ಶವ ಹೂತು ಮನೆಗೆ ಬರ್ತಾನೆ ಮತ್ತು ವೇರಾಳ್ ಆಫರನ್ನು ಒಪ್ಕೊಳ್ಳೋಕ್ಕೆ ಡಿಸೈಡ್ ಮಾಡ್ತಾನೆ. ಆ ರಾತ್ರಿ ಅವಳನ್ನು ತನ್ನ ಬೆಡ್ನಲ್ಲಿ ಮಲ್ಗೋಗ್ಬಿಡ್ತಾನೆ. ಅವರಿಬ್ಬರೂ ಫೈನಲಿ ಕಿಸ್ ಮಾಡ್ತಾರೆ. ಆದರೆ ವೇರಾ ಇನ್ನು ಮುಂದೆ ಹೋಗೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಜೆಕಾ ಅವಳಿಗೆ ತುಂಬ ನೋವು ಕೊಟ್ಟಿದ್ದ. ಹಾಗಾಗಿ ಹೊಸ ಕಪಲ್ ನಿದ್ದೆ ಹೋಗೋ ತನಕ ಒಬ್ರನ್ನೊಬ್ರು ತಪ್ಕೊಂಡು ಮಲಗ್ತಾರೆ. ಆ ರಾತ್ರಿ ರಾಬರ್ಟ್ 6 ವರ್ಷಗಳ ಹಿಂದೆ ನಡೆದ ಭಯಂಕರ ಘಟನೆಗಳ ಕನಸು ಬೀಳ್ತದೆ. ಅವನು ತನ್ನ ಮಗಳು ನಾರ್ಮಾಲ್ ಜೊತೆ ಒಂದು ಮದುವೆ ಪಾರ್ಟಿಗೆ ಹೋಗಿದ್ದ. ನಾರ್ಮಾ ಆಗ ಟೀನೇಜರ್ ಆಗಿದ್ಲು. ತಾಯಿ ಸಾವಿನ ನಂತರ ಆದ ಮಾನಸಿಕ ಆಘಾತದಿಂದ ಹೊರಬರೋಕೆ ಔಷಧಿ ತಗೊಳ್ತಿದ್ಲು. ಪಾರ್ಟಿ ಜೋರಾಗಿ ನಡೀತಿರೋ ಹೊತ್ತಿಗೆ ರಾಬರ್ಟ್ಗೆ ನಾರ್ಮಾ ಕಾಣ್ತಿಲ್ಲ ಅಂತ ಗೊತ್ತಾಗಿ ತೋಟಕ್ಕೆ ಹೋಗಿ ಹುಡುಕ್ತಾನೆ. ಒಬ್ಬ ಹುಡುಗ ಬೈಕಲ್ಲಿ ಹೊರಟು ಹೋಗೋದು ಕಾಣಿಸಿದೆ. ನಾರ್ಮಾಳ ಶೂ ಮತ್ತು ಕೋಟ್ ಬಿದ್ದಿರ್ತವೆ. ಅದನ್ನು ಹಿಂಬಾಲಿಸಿ ಹೋದರೆ ನಾರ್ಮಾ ಅಸ್ತವ್ಯಸ್ತವಾಗಿ ಮೂರ್ಛೆ ಹೋಗಿ ಬಿದ್ದಿರ್ತಾಳೆ. ಬೈಕ್ ಸವಾರ ಅವಳ ಮೇಲೆ ದೌರ್ಜನ್ಯ ಮಾಡಿ ಹೋಗಿದ್ದ. ಎಚ್ಚರ ಆದ ತಕ್ಷಣ ರಾಬರ್ಟ್ನ ನೋಡಿ ನಾರ್ಮಾ ಕಿರ್ಚಾಡೋಕೆ ಶುರು ಮಾಡ್ತಾಳೆ. ಯಾಕಂದರೆ ಅವಳಿಗೆ ತನ್ನ ಮೇಲೆ ದೌರ್ಜನ್ಯ ಮಾಡಿದವನು ಇವನೇ ಅಂತ ಅನಿಸ್ಬಿಡ್ತದೆ. ವಾಪಸ್ ಪ್ರೆಸೆಂಟ್ ಬರೋಣ. ವೇರಾ ಕೂಡ ಅದೇ ಘಟನೆಯ ಕನಸು ಕಾಣ್ತಾಳೆ. ವಿಸೆಂಟೆ ಅನ್ನೋ ಹುಡುಗ ಅವನ ತಾಯಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಆ ಪಾರ್ಟಿಗೆ ಅನಧಿಕೃತವಾಗಿ ನುಗ್ಗಿ ಬಂದು ಅಲ್ಲಿ ಗೆಸ್ ಯೂಸ್ ಮಾಡಿಬಿಟ್ಟಿದ್ದ. ಅವನಿಗೆ ಬೇಕಾದ ಇಲೀಗಲ್ ವಸ್ತುಗಳನ್ನ ತಗೊಂಡ. ಆಮೇಲೆ ವಿಸೆಂಟೆ ನಾರ್ಮಾಲ್ ಜೊತೆ ಫ್ಲರ್ಟ್ ಮಾಡೋಕೆ ನೋಡ್ದ. ಅವಳು ಯಾವ ಸ್ಥಿತಿಯಲ್ಲಿದ್ದಾಳೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಅವಳನ್ನ ತೋಟಕ್ಕೆ ಕರ್ಕೊಂಡು ಹೋದ. ನಾರ್ಮಾ ತನ್ನ ಕೋಟ್ ಮತ್ತು ಶೂಸ್ ತೆಗೆದಿದ್ದು ಅವು ಅವಳಿಗೆ ಕಿರಿಕಿರಿ ಅನಿಸ್ತದ್ರಿಂದ ಅಷ್ಟೇ. ಆದರೆ ವಿಸೆಂಟೆ ಅದನ್ನು ಅವಳಿಗೂ ಅವನ ಮೇಲೆ ಇಷ್ಟ ಇದೆ ಅಂತ ತಪ್ಪಾಗಿ ತಿಳ್ಕೊಂಡು ಅವಳನ್ನು ಒಂದು ಮರದ ಕೆಳಗೆ ಎಳ್ಕೊಂಡು ಹೋಗಿ ಹತ್ರ ಆಗೋಕೆ ನೋಡ್ದ. ಮೊದಲು ನಾರ್ಮಾ ಅದನ್ನು ಅಷ್ಟಾಗಿ ಬೇಡ ಅನ್ನಲಿಲ್ಲ. ಆದರೆ ವೆಡ್ಡಿಂಗ್ ಬ್ಯಾಂಡ್ ತನ್ನ ತಾಯಿ ಸತ್ತಾಗ ಅವಳು ಹಾಡ್ತಿದ್ದ ಸಾಂಗ್ ನುಡ್ಸೋಕೆ ಶುರು ಮಾಡಿದಾಗ ಅವಳು ಟ್ರಾಮಾ ಟ್ರಿಗರ್ ಆಗಿ ನಾರ್ಮಾ ಕಿರ್ಚೋಕೆ ಶುರು ಮಾಡ್ಲು. ನಿಲ್ಸೋಕೆ ಇಷ್ಟ ಇಲ್ಲದ ವಿಸೆಂಟೆ ಅವಳ ಬಾಯಿ ಮುಚ್ಚಿದಾದ್ರೆ ನಾರ್ಮಾ ಅವನನ್ನು ಕಚ್ಚಿದ್ಲು. ಅದರಿಂದ ವಿಸೆಂಟೆ ಅವಳಿಗೆ ಹೊಡೆದು ಆಕಸ್ಮಿಕವಾಗಿ ಅವಳನ್ನು ಮೂರ್ಛೆಗೆ ಹೋಗೋ ಥರ ಮಾಡಿಬಿಟ್ಟ. ಗಾಬರಿ ಆದವನು ಅವಸರವಾಗಿ ಅವಳ ಬಟ್ಟೆ ಸರಿ ಮಾಡಿ ಬೈಕ್ನಲ್ಲೂ ಓಡ್ಹೋದ. ರಾಬರ್ಟ್ಗೆ ಅವನ ಲೈಸೆನ್ಸ್ ಪ್ಲೇಟ್ ಕಾಣ್ತಿತ್ತು ಅಂತ ಅವನಿಗೆ ಗೊತ್ತಿರಲಿಲ್ಲ. ಕೆಲವು ದಿನಗಳ ನಂತರ ವಿಸೆಂಟೆ ರೈಡ್ಗೆ ಹೋದಾಗ ರಾಬರ್ಟ್ ಕಾಸ್ಟ್ಯೂಮ್ ಹಾಕೊಂಡು ವ್ಯಾನಲ್ಲಿ ಬಂದು ಅವನನ್ನು ಡಿಕ್ಕಿ ಹೊಡೆದು ಕೆಡವಿಸ್ತಾನೆ. ಆಮೇಲೆ ರಾಬರ್ಟ್ ವಿಸೆಂಟೆಗೆ ಸ್ಲೀಪಿಂಗ್ ಡಾರ್ಟ್ ಹೊಡೆದು ಅವನನ್ನು ಕಿಡ್ನ್ಯಾಪ್ ಮಾಡಿ ತನ್ನ ಎಸ್ಟೇಟ್ನಲ್ಲಿರೋ ಒಂದು ಹಳೆಯ ಗರಾಜ್ನಲ್ಲಿ ಪ್ರಿಸ್ನರ್ ಆಗಿಟ್ಟ. ವಿಸೆಂಟೆಯಲ್ಲಿ ಬೇಗನೆ ಹುಚ್ಚಾಗೋಕೆ ಶುರು ಮಾಡ್ದ. ಆದರೆ ರಾಬರ್ಟ್ ಅವನ ಜೊತೆ ಎಂದೂ ಮಾತಾಡಲಿಲ್ಲ. ಕೇವಲ ಹೋಸ್ನಿಂದ ನೀರು ಹೊಡೆದು ಸ್ನಾನ ಮಾಡಿಸೋಕೆ ಅಥವಾ ನೀರು ಮತ್ತು ಅನ್ನ ತರೋಕೆ ಮಾತ್ರ ಬರ್ತಿದ್ದ.
ವಿಸೆಂಟೆ ತಾಯಿ ಪೊಲೀಸ್ ಹತ್ರ ಹೋಗಿ ಹೆಲ್ಪ್ ಕೇಳಿದ್ಲು. ಆದರೆ ಪೊಲೀಸರಿಗೆ ಒಂದು ಕ್ಲಿಫ್ನ ಕೆಳಗೆ ಬೈಕ್ ಸಿಕ್ತು ಮತ್ತು ವಿಸೆಂಟೆ ಬಿದ್ದು ಸತ್ತಿರ್ಬೋದು ಅಥವಾ ಊರ್ ಬಿಟ್ಟು ಹೋಗಿರ್ಬೋದು ಅಂತ ಅಂದ್ಕೊಂಡ್ರು. ಅದೇ ಸಮಯದಲ್ಲಿ ರಾಬರ್ಟ್ ನಾರ್ಮಲನ್ನ ಮೆಂಟಲ್ ಹಾಸ್ಪಿಟಲಲ್ಲಿ ವಿಸಿಟ್ ಮಾಡ್ತಿದ್ದ. ಆದರೆ ಅವಳು ಇನ್ನೂ ಅವನಿಗೆ ಹೆದರ್ತಿದ್ಲು ಮತ್ತು ಅವನು ಬಂದಾಗೆಲ್ಲ ವಾರ್ಡ್ರೋಬ್ನಲ್ಲಿ ಅಡಕ್ಕೊಳ್ತಿದ್ಲು. ಕೊನೆಗೆ ನಾರ್ಮಾ ತನ್ನ ತಾಯಿ ಥರಾನೇ ಜೀವನ ಮುಗಿಸ್ಕೊಂಡ್ಲು. ಆ ಟ್ರ್ಯಾಜಿಡಿ ರಾಬರ್ಟ್ನನ್ನು ಒಬ್ಬ ಸಾಮಾನ್ಯ ಡಾಕ್ಟರ್ನಿಂದ ಒಬ್ಬ ಮ್ಯಾಡ್ ಸೈಂಟಿಸ್ಟ್ ಆಗಿ ಬದಲಿಸ್ತು. ನಾರ್ಮಲ್ ಅಂತ್ಯಕ್ರಿಯೆ ಮುಗಿದ ಕೆಲವು ದಿನಗಳ ನಂತರ ರಾಬರ್ಟ್ ಮನೆಗೆ ಬಂದು ವಿಸೆಂಟೆ ಗಡ್ಡೆ ತೆಗೆದು ಅವನನ್ನು ನಿದ್ದೆ ಮಾಡಿಸಿ ತನ್ನ ಪ್ರೈವೇಟ್ ಆಪರೇಷನ್ ರೂಮ್ಗೆ ಕರ್ಕೊಂಡು ಹೋದ. ರಾಬರ್ಟ್ನ ಹಳೆ ಫ್ರೆಂಡ್ ಫಲ್ಗೆನ್ಸಿಯೋ ಮತ್ತು ಇಬ್ರು ಸರ್ಜನ್ಸ್ ಆಪರೇಷನ್ಗೆ ಹೆಲ್ಪ್ ಮಾಡಕ್ಕೆ ಬಂದರು. ರಾಬರ್ಟ್ ಮಾಡಿದ ಫೇಕ್ ಪೇಪರ್ಸ್ ನಂಬಿ ಆ ಪೇಷಂಟ್ ಕಾನ್ಫಿಡೆನ್ಷಿಯಾಲಿಟಿಗಾಗಿ ಕ್ಲಿನಿಕ್ಗೆ ಹೋಗಲಿಲ್ಲ ಅಂತ ತಿಳ್ಕೊಂಡ್ರು. ಆಪರೇಷನ್ ಚೆನ್ನಾಗಾಯಿತು ಮತ್ತು ಗಂಟೆಗಳ ನಂತರ ವಿಸೆಂಟೆ ಎಚ್ಚರ ಆದಾಗ ರಾಬರ್ಟ್ ಅವನ ಮೇಲೆ ಲಿಂಗ ಬದಲಾವಣೆ ಶಸ್ತ್ರಚಿಕಿತ್ಸೆ ಮಾಡಿದಾನೆ ಅಂತ ತಿಳಿಯಿತು. ಆಗಿನಿಂದ ವಿಸೆಂಟೆ ಮನೆಯಲ್ಲಿರೋ ರೂಮ್ನಲ್ಲಿ ಜೀವಿಸೋಕೆ ಶುರು ಮಾಡ್ದ ಮತ್ತು ಗಾಯ ಮಾಗೋ ತನಕ ಹೋಲ್ ಮುಚ್ಕೊಳ್ಳೋ ಥರ ಇರೋ ಟಾಯ್ಸ್ ಬಳಸಿ ತನ್ನ ಹೊಸ ದೇಹದ ಆ ಭಾಗವನ್ನು ಚೆನ್ನಾಗಿ ನೋಡ್ಕೊಳ್ಬೇಕಿತ್ತು. ಆ ಭಾಗ ಗುಣ ಆದ ನಂತರ ಅಬ್ಸೆಸ್ಡ್ ಆದ ರಾಬರ್ಟ್ ವಿಸೆಂಟೆಯ ದೇಹವನ್ನು ಹೆಣ್ಣಿನ ದೇಹವಾಗಿ ಬದಲಿಸೋಕೆ ಒಂದರ ನಂತರ ಒಂದು ಪ್ರೊಸೀಜರ್ಸ್ ಮಾಡ್ತಾ ಹೋದ. ಅದರಲ್ಲಿ ಫುಲ್ ಚೆಸ್ಟ್ ಮತ್ತು ಹೆಣ್ಣಿನ ವಾಯ್ಸ್ ಕೊಡೋದು ಕೂಡ ಸೇರಿತ್ತು. ಅದೇ ಸಮಯದಲ್ಲಿ ವಿಸೆಂಟೆ ಫುಲ್ ಬಾಡಿ ಸೂಟ್ ಹಾಕೊಳ್ಳೋಕೆ ಶುರು ಮಾಡ್ದ. ಯಾಕೆಂದರೆ ರಾಬರ್ಟ್ ಅದು ಅವನ ಸ್ಕಿನ್ನು ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಹೊಸ ದೇಹಕ್ಕೆ ಸರಿಯಾದ ಶೇಪ್ ಕೊಡೋಕೆ ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದ. ರೂಮ್ ಬಂದ ಮೊದಲ ದಿನ ವಿಸೆಂಟೆ ರಾಬರ್ಟ್ಗೆ ಹೊಡೆದು ತಪ್ಪಿಸ್ಕೊಳ್ಳೋಕೆ ನೋಡ್ತಾನೆ. ಆದರೆ ರಾಬರ್ಟ್ ರೆಡಿಯಾಗಿದ್ದು. ಮುಂದಿನ ಬಾಗಿಲು ಲಾಕ್ ಆಗಿತ್ತು. ಗನ್ ತೋರಿಸಿ ವಿಸೆಂಟೆಯನ್ನು ಸುಮ್ಮನಾಗಿಸ್ತಾನೆ. ಕಾರ್ನರ್ಗೆ ಸಿಕ್ಬಿದ್ದು ವಿಸೆಂಟೆ ತನ್ನನ್ನು ತಾನೇ ಹಾನಿ ಮಾಡ್ಕೊಳ್ಳೋಕೆ ನೋಡ್ತಾನೆ. ಆದರೆ ಒಬ್ಬ ಡಾಕ್ಟರ್ ಮನೇಲಿ ಗಾಯ ಮಾಡ್ಕೊಳ್ಳೋದು ಪ್ರಯೋಜನ ಇರಲಿಲ್ಲ. ರಾಬರ್ಟ್ ಸ್ಟಿಚಸ್ ಹಾಕಿ ಸರಿ ಮಾಡ್ತಾನೆ. ಕೆಲವು ವಾರಗಳ ನಂತರ ದೊಡ್ಡ ಆಪರೇಷನ್ ನಡೆಯುತ್ತದೆ. ವಿಸೆಂಟೆಗೆ ಮುಖ ಹಾಕಲಾಗ್ತದೆ. ರಾಬರ್ಟ್ ಅವನಿಗೆ ವೆರಾ ಅಂತ ಹೆಸರಿಡ್ತಾನೆ. ಆರಂಭದಲ್ಲಿ ವೆರಾ ರೂಮ್ನಲ್ಲಿದ್ದ ಉಡುಗೆಗಳನ್ನ ಹರಿದು ರಾಬರ್ಟ್ ಕಳಿಸ್ತಿದ್ದ ಮೇಕಪ್ ಮತ್ತು ಹೆಣ್ಣು ಮಕ್ಕಳ ಪುಸ್ತಕಗಳನ್ನ ನಿರ್ಲಕ್ಷಿಸ್ತಾ ಪ್ರತಿಭಟಿಸ್ತಾಳೆ. ಒಂದು ಐಲೈನರ್ ಮಾತ್ರ ಇಟ್ಕೊಂಡು ಗೋಡೆಗಳ ಮೇಲೆ ಬರೆಯೋಳು ದಿನಗಳನ್ನು ಲೆಕ್ಕ ಹಾಕ್ತಾ ತನ್ನ ನಿಜವಾದ ಗುರುತನ್ನು ಹಿಡಿದಿಟ್ಕೊಳ್ಳೋಕೆ ಒದ್ದಾಡ್ತಿದ್ಲು. ಆಗ ಟಿವಿ ಮಾತ್ರ ಅವಳ ಸಂಗಾತಿ. ಅದರಿಂದ ಯೋಗ ಮತ್ತು ಗೊಂಬೆ ತಯಾರಿಸೋದು ಕಲ್ತಳು. ಆ ಹೊತ್ತಿಗೆ ರಾಬರ್ಟ್ ವೆರಾಳನ್ನು ನಿಭಾಯಿಸೋಕೆ ಹೆಣ್ಣಿನ ಸ್ಪರ್ಶ ಬೇಕು ಅಂತ ತನ್ನ ಬಾಲ್ಯದ ಸೇವಕಿ ಮಾರಿಲಿಯಾಳನ್ನು ಕರ್ಕೊಂಡು ಬಂದ. ವಾಪಸ್ ಪ್ರೆಸೆಂಟ್ ಬರೋಣ. ವೇರಾ ಮತ್ತು ರಾಬರ್ಟ್ ಒಟ್ಟಿಗೆ ಆದಮೇಲೆ ವೇರಾಗೆ ಮನೆಯಲ್ಲಿ ಎಲ್ಲ ಕಡೆ ತಿರುಗಾಡೋ ಸ್ವಾತಂತ್ರ್ಯ ಸಿಗ್ತದೆ. ಆದರೆ ಮ್ಯಾರಿಲಿಯಾಗೆ ಅವಳ ಮೇಲೆ ನಂಬಿಕೆ ಇಲ್ಲ. ರಾಬರ್ಟ್ ಅವಳ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾನೆ. ತಾನು ಎಂದೂ ಬಿಟ್ಟು ಹೋಗಲ್ಲ ಅಂತ ವೆರಾ ಮಾತು ಕೊಟ್ಟ ಮೇಲೆ ಮ್ಯಾರಿಲಿಯಾಳನ್ನ ಜೊತೆ ಕಳಿಸಿ ಸಿಟಿಗೆ ಶಾಪಿಂಗ್ ಹೋಗೋಕ್ಕೆ ಅನುಮತಿ ಕೊಡ್ತಾನೆ. ಇಬ್ಬರೂ ಹೊರಟ ತಕ್ಷಣ ಫಲ್ಗೆನ್ಸಿಯೋ ಬಂದು ರಾಬರ್ಟ್ನ ಭೇಟಿಯಾಗಿ ನೀನು ಕೆಲಸ ಬಿಡಲೇಬೇಕು ಅಂತಂತ ಡಿಸೈಡ್ ಆಗಿದ್ರೆ ಅಟ್ಲೀಸ್ಟ್ ನಿನ್ನ ಪ್ರೈವೇಟ್ ಕ್ಲಿನಿಕನ್ನು ತನ್ನ ಸರ್ಜನ್ ಫ್ರೆಂಡ್ಸ್ಗೆ ಬಾಡಿಗೆಗಾದರೂ ಕೊಡು ಅಂತ ಒತ್ತಾಯ ಮಾಡ್ತಾನೆ. ರಾಬರ್ಟ್ ಒಪ್ಕೊಳ್ಳಲ್ಲ. ಹಾಗಾಗಿ ಫಲ್ಗೆನ್ಸಿಯೋ ದೊಡ್ಡ ಅಸ್ತ್ರ ತೆಗಿತಾನೆ. ಇವತ್ತಿನ ಪೇಪರ್ ತೋರಿಸ್ತಾನೆ. ಅದರಲ್ಲಿ ಕಾಣೆಯಾದ ಜನರ ಬಗ್ಗೆ ಲೇಖನ ಇದೆ. ಅದರಲ್ಲಿ ವಿಸೆಂಟೆಯ ಫೋಟೋ ಕೂಡ ಇದೆ. ಆಪರೇಷನ್ ನಡೆದಾಗ ಅವನನ್ನು ನೋಡಿದ ನೆನಪು ಫಲ್ಗೆನ್ಸಿಯೋಗೆ ಬರ್ತದೆ. ರಾಬರ್ಟ್ ತಮ್ಗೆ ಸುಳ್ಳು ಹೇಳಿದ್ನ ಅಂತ ಅನುಮಾನ ಶುರು ಆಗ್ತದೆ. ಯಾಕಂದರೆ ಅವನ ಪ್ರಯೋಗಗಳಿಗೆ ಪ್ರಾಣಿಯ ಜೀನ್ ಮಾತ್ರ ಅಲ್ಲ, ಮನುಷ್ಯನ ಜೀನ್ ಕೂಡ ಬೇಕಾಗ್ತಿತ್ತು ಅಂತ ಅವನಿಗೆ ಗೊತ್ತು. ರಾಬರ್ಟ್ ಟೇಬಲ್ ಡ್ರಾಯರ್ನಿಂದ ಗನ್ ತೆಗೆದು ಫಲ್ಗೆನ್ಸಿಯೋನ ಬಾಯಿ ಮುಚ್ಚೋಕೆ ನೋಡ್ತಾನೆ. ಆದರೆ ಆ ಹೊತ್ತಿಗೆ ವೆರಾ ಬಂದ್ಬಿಡ್ತಾಳೆ. ಅವಳು ಫಲ್ಗೆನ್ಸಿಯೋಗೆ ತಾನು ಎಲ್ಲ ಆಪರೇಷನ್ಸ್ಗೆ ಖುಷಿಯಿಂದ ಒಪ್ಕೊಂಡಿದ್ದೆ ಅಂತ ಹೇಳಿ ಅವನನ್ನು ಕಲಿಸ್ತಾಳೆ. ಸಂಜೆ ವೆರಾ ಮತ್ತು ರಾಬರ್ಟ್ ಮತ್ತೆ ಹತ್ರ ಆಗೋಕೆ ನೋಡ್ತಾರೆ. ಆದರೆ ಜಕ ಮಾಡಿದ ಹಲ್ಲೆಯಿಂದ ವೆರಾಗ್ ಇನ್ನೂ ನೋವಿರೋದ್ರಿಂದ ಕ್ರೀಮ್ ಬೇಕಾಗ್ತದೆ. ಅದೃಷ್ಟವಶಾತ್ ಶಾಪಿಂಗ್ ಹೋದಾಗ ತಗೊಂಡಿದ್ಲು. ಆದರೆ ಸಂಜೆ ನಡೆದ ಘಟನೆಯಿಂದಾಗಿ ರಾಬರ್ಟ್ನ ಆಫೀಸಲ್ಲಿ ಮರೆತು ಅಲ್ಲೇ ಬಿಟ್ಟಿದ್ಲು. ಬ್ಯಾಗ್ ತರೋಕೆ ಹೋದ್ವರ ಕೊನೆಗೂ ಸೇಡ್ ತೀರಿಸ್ಕೊಳ್ಳೋ ಹೊತ್ತು ಬಂತು ಅಂತ ಅಲ್ಲಿದ್ದ ರಾಬರ್ಟ್ನ ಗನ್ ಕೂಡ ಎತ್ಕೊಂಡು ಬರ್ತಾಳೆ. ತಾನು ಸ್ವಾತಂತ್ರ್ಯ ಗಳಿಸ್ಕೊಳ್ಳೋಕೆ ಇಷ್ಟು ದಿನ ಸುಳ್ಳು ಹೇಳ್ತಿದ್ದೆ ಅಂತ ಒಪ್ಕೊಂಡ್ವರ ರಾಬರ್ಟ್ಗೆ ಗುಂಡು ಹೊಡೆದು ಅಲ್ಲಿಯೇ ಮುಗಿಸ್ಬಿಡ್ತಾಳೆ. ಆ ಶಬ್ದ ಕೇಳಿ ಮಾರ್ಲಿಯಾ ತನ್ನ ಗನ್ ಹಿಡ್ಕೊಂಡು ರೂಮ್ ಬರ್ತಾಳೆ. ಆದರೆ ವೆರಾ ಮಂಚದ ಕೆಳಗೆ ಅಡಗಿ ಕಾಯ್ತಿದ್ದು ಅವಳು ಒಳ ಬಂದ ತಕ್ಷಣ ಅವಳಿಗೂ ಗುಂಡು ಹೊಡೆದ್ಬಿಡ್ತಾಳೆ. ಎಲ್ಲ ಮುಗಿದ ನಂತರ ವೆರಾ ಸ್ವಲ್ಪ ಬಟ್ಟೆ ಮತ್ತು ಹಣ ತಗೊಂಡು ಕೊನೆಗೂ ಆ ಮನೆಯಿಂದ ತಪ್ಪಿಸ್ಕೊಳ್ತಾಳೆ. ಮರುದಿನ ಬೆಳಗ್ಗೆ ತನ್ನ ತಾಯಿಯ ಅಂಗಡಿಗೆ ಬಂದು ವಿಸೆಂಟೆಗೆ ಮಾತ್ರ ಗೊತ್ತಿರೋ ವಿಷಯಗಳನ್ನ ಹೇಳಿ ತನ್ನ ನಿಜವಾದ ಗುರುತು ಸಾಬೀತು ಮಾಡ್ತಾಳೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.